ಇದು ಬೆಡ್ರೂಮ್ ಮೇಡಮ್, ಪಕ್ಕ ವಾಸ್ತು ಪ್ರಕಾರ ಇದೆ. ಅಕ್ಕಪಕ್ಕ ಪ್ರಶಾಂತವಾಗಿದೆ ಮೇಡಮ್, ನಿಮ್ಗೆ ಯಾವುದೇ ರೀತಿ ಡಿಸ್ಟರ್ಬ್ ಇಲ್ಲ ಸರ್. ಅದೇ ಸರ್, 60 ಅಡಿ ರೋಡು, ಅಕ್ಕಪಕ್ಕ ದೊಡ್ಡ ದೊಡ್ಡ ಅಂಗಡಿ ಇದೆ. ನಿಮ್ಗೆ ಏನು ಬೇಕೋ ಎಲ್ಲ ಇಲ್ಲೇ ಸಿಗುತ್ತೆ ಸರ್. ಇದೇನಿದು ಡೋರ್ ಲಾಕ್ ಆಗಿದೆ ಸರ್? ಅದೇ ಸರ್, ಕಾಮನ್ ಡೋರು, ಮುಂದೆ ಒಂದು ಅಂಗಡಿ ಇದೆ ಸರ್. ನಾನೇನೋ ಎಕ್ಸ್ಟ್ರಾ ರೂಮ್ ಅನ್ಕೊಂಡೆ. ಇಲ್ಲ ಸರ್. ಸೀತಾ ಅವರೇ, ಇನ್ನೊಂದು ಸ್ವಲ್ಪ ದೊಡ್ಡ ಮನೆ ನೋಡ್ಬೇಕಿತ್ತೇನೋ ಅಂತ ಅನ್ನಿಸ್ತಿದೆ. ದೊಡ್ಡ ಮನೆನಾ? ಇದೇ ದೊಡ್ಡದು ಅಂತ ನನಗೆ ಅನ್ನಿಸ್ತಾ ಇದೆ. ನಾವಿಬ್ರೇ ಅಲ್ವಾ ಇರೋದು. ಈ ಮನೆ ದೊಡ್ಡದಾಯ್ತಾ? ಈ ಏರಿಯಾ ಸ್ವಲ್ಪ ಕಾಸ್ಟ್ಲಿ. ಮನೆಗೆ ಎಷ್ಟು ಹೇಳ್ತಾರೋ ಏನೋ ಗೊತ್ತಿಲ್ಲ. ಜಾಸ್ತಿ ಏನಿಲ್ಲ ಮೇಡಮ್, 2 ಲಕ್ಷ ಅಡ್ವಾನ್ಸು, 25,000 ಬಾಡಿಗೆ ಅಷ್ಟೇ. ನೀವು ಮನೆ ಓಕೆ ಮಾಡಿ, ಅಡ್ವಾನ್ಸು ಬಾಡಿಗೆ ಒಂಚೂರು ಕಮ್ಮಿ ಮಾಡಿಸ್ತೀನಿ ಅಷ್ಟೇ. 25,000 ರೂಪಾಯ? ಮುಂಚೆನೆ ಹೇಳ್ಬೇಕಿತ್ತಲ್ಲ ಅಣ್ಣ, ನಾನು ಬರ್ತಾನೆ ಇರ್ಲಿಲ್ಲ. ಸ್ವಲ್ಪ ಕಡಿಮೆ ಇರೋ ತೋರಿಸಿ. ಅಲ್ಲ ಮೇಡಮ್, ಡೀಸೆಂಟ್ ಆಗಿರೋ ಮನೆ ತೋರ್ಸೋಣ ಅಂತ ಕರ್ಕೊಂಡ್ ಬಂದೆ. ಸರಿ ಮೇಡಮ್, ಬನ್ನಿ. ಮನೆ ಇಷ್ಟ ಆಗಿಲ್ವಾ ಅಥವಾ ಬಾಡಿಗೆ ಜಾಸ್ತಿ ಅಂತನಾ? ಮನೆ ಇಷ್ಟ ಆದ್ರೆ ಏನು ಯೂಸು? ದುಡ್ದಿದ್ದೆಲ್ಲ ಬಾಡಿಗೆ ಕಟ್ಟಬೇಕು. ಇನ್ನು ಊಟಕ್ಕೆ ಇಟ್ಕೆ ಸಿಮೆಂಟು ಕಿತ್ಕೊಂಡು ತಿರ್ಬೇಕಷ್ಟೇ. ಇನ್ನು ಸಿಹಿಗೆ ಸ್ಕೂಲ್ ಫೀಸು, ಮೆಡಿಸಿನ್ಸು, ಇದನ್ನೆಲ್ಲ ನೋಡ್ತಾ ಇದ್ರೆ ನೋಟ್ ಪ್ರಿಂಟ್ ಮಾಡೋ ವಿಷಯನೂ ಮನೇಲೆ ಇಟ್ಕೋಬೇಕಷ್ಟೇ. ಇಷ್ಟು ಟೆನ್ಷನ್ ಇದ್ರು ಜೋಕ್ಸ್ ಮಾತ್ರ ಚೆನ್ನಾಗಿ ಕ್ರ್ಯಾಕ್ ಮಾಡ್ತೀರಾ. ಏನು ಅಳ್ತಾ ಕೂತ್ರೆ ಬಾಡಿಗೆ ಮನೆ ಸಿಗುತ್ತಾ? ಬನ್ನಿ ಹುಡ್ಕೋಣ. ಇಲ್ಲೇ ಪಕ್ಕದಲ್ಲಿ ಇನ್ನೊಂದು ಮನೆ ಇದೆ, ನೋಡ್ಕೊಂಡು ಹೋಗೋಣ ಬನ್ನಿ. ಯಾ ಶೋರ್. ಸಿಹಿನೂ ಸ್ಕೂಲಿಂದ ಬಂದಿರ್ತಾಳೆ, ಅವಳಿಗೊಂದು ಫೋನ್ ಮಾಡ್ಬಿಡ್ತೇನೆ. ಮಾಡಿ. ಹಲೋ. ಹಲೋ ಅಪ್ಪ. ಹೇಳಮ್ಮ ಸೀತಾ. ಸಿಹಿ ಸ್ಕೂಲಿಂದ ಬಂದ್ಲಾ? ಹಾಂ ಬಂದ್ಲು, ಈಗ ತಾನೇ ಆಟ ಆಡಕ್ಕೆ ಹೋದ್ಲು. ಕರೀಲ ಅವಳನ್ನ? ಇಲ್ಲ ಇಲ್ಲಪ್ಪ, ಬಂದ್ಮೇಲೆ ಏನಾದ್ರು ತಿನ್ಲಾ? ಇಲ್ಲಮ್ಮ, ಹೊಟ್ಟೆ ನೋವು ಅಂತ ಇದ್ಲು. ಹೊಟ್ಟೆ ನೋವಾ? ಅವ್ರ ಅಜ್ಜಿ ಅವಳಿಗೆ ಕಷಾಯ ಮಾಡಿಕೊಟ್ರು, ಈಗ ಜಿಂಕೆ ಥರ ಓಡ್ ಹೋದ್ಲು. ತುಂಬಾ ಹೊಟ್ಟೆ ನೋವು ಅಂತ ಹೇಳ್ತಿದ್ಲಾ? ಈಗ ಸರಿ ಹೋದ್ಲು. ನೀನು ನಿನ್ನ ಆಫೀಸಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಬಾ. ಸರಿ ಅಪ್ಪ. ಆಯ್ತು ಕಣಮ್ಮ. ಹೊಟ್ಟೆ ನೋವು ಅಂತ ಅಮ್ಮ ಕಷಾಯ ಮಾಡಿಕೊಟ್ರಂತೆ. ಅಮ್ಮ ಅಪ್ಪ ಪಕ್ಕದಲ್ಲೇ ಇದ್ದಿದ್ದಕ್ಕೆ ಸರಿ ಹೋಯ್ತು, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗಿರೋದು. ಕಷ್ಟ ಆಗುತ್ತೆ ಅಂತ ಗೊತ್ತಿದ್ರು ಬಿಟ್ಟು ಬರೋಕ್ಕೆ ತಯಾರಿದ್ದೀರಾ ಅಲ್ಲ? ಮನೆ ಚೇಂಜ್ ಮಾಡಿದ್ರೆ ಜೊತೆಗೆ ಅವ್ರನ್ನೂ ಕರ್ಕೊಂಡ್ಬರ್ತೀರಾ? ಸಿಹಿನ ನೋಡ್ಕೊಳ್ಳೋಕೆ ಅವ್ರು ಇದ್ದಾರೆ ಅನ್ನೋ ಧೈರ್ಯದಲ್ಲಿ ನೀವು ಆರಾಮಾಗಿದ್ದೀರಾ. ಒಂದು ವೇಳೆ ಮನೆ ಶಿಫ್ಟ್ ಆದ್ರೆ ಆಗ ಲೈಫು ಶಿಫ್ಟ್ ಆಗ್ಬೇಕಷ್ಟೇ. ನಾವ್ ಅಲ್ಲೇ ಇರ್ತೀವಿ ಅಂತ ಯಾರಿಗೂ ಮಾತು ಕೊಟ್ಟಿರಲ್ಲ. ನಮ್ ಜೊತೆನೆ ಬನ್ನಿ ಅಂತ ಹೇಳೋಕ್ಕೂ ನಮ್ಗೆ ಅಧಿಕಾರ ಇಲ್ಲ. ನಾನು ಸಿಹಿ ಇಂಡಿಪೆಂಡೆಂಟ್ ಆಗ್ಬೇಕು ಅಷ್ಟೇ, ಬೇರೆ ದಾರಿ ಇಲ್ಲ. ಅಷ್ಟು ಚಿಕ್ಕ ಮಗುನ ಇಂಡಿಪೆಂಡೆಂಟ್ ಆಗ್ಬೇಕು ಅಂತ ಇದ್ದೀರಾ? ದೊಡ್ಡವಳಾದ್ಮೇಲೆ ಹೇಳ್ಕೊಳಕ್ಕೆ ತುಂಬಾ ಕತೆಗಳಿರುತ್ತೆ ಬಿಡಿ. ಕೆಲವೊಂದ್ಸಲ ಮನ್ಸನ್ನ ಕಲ್ ಮಾಡ್ಕೊಂಡಿಲ್ಲ ಅಂದ್ರೂ ಗಟ್ಟಿ ಮಾಡ್ಕೋಬೇಕಂತೆ. ರಾಮ್, ಮನೆ ಇಲ್ಲೇ ಇದೆ ಅನ್ಸುತ್ತೆ, ಬನ್ನಿ. ಯಾ. ನೀವೇನ ಕಾಲ್ ಮಾಡಿದ್ದು? ಹೌದು ಮೇಡಮ್. ಬನ್ನಿ, ಮನೆ ತೋರಿಸ್ತೇನೆ. ಇದು ಹಾಲು, ಇದು ರೂಮು, ಇದು ದೇವ್ರ ಮನೆ. ಈ ಮನೆಗೆ ಬಂದವರೆಲ್ಲ ಸ್ವಂತ ಮನೆ ಕಟ್ಕೊಂಡೇ ಹೋಗಿರೋದು. ಅಲ್ಲಿ ಕಿಚನ್ನು. ಆದ್ರೆ ಇವರು ಬಂದಿರೋದು ಸ್ವಂತ ಮನೆಯಿಂದ. ನಾನು ಇಲ್ಲೇ ಮೇಲ್ಗಡೆ ಮನೇಲಿ ಇರೋದು. ಏನಾದರೂ ಬೇಕಾದರೆ ಕೇಳಿ, ಇಮಿಡಿಯೇಟಾಗಿ ಬಂದು ಮಾಡಿಕೊಡ್ತೀನಿ. ಬಾಡಿಗೆ ಎಷ್ಟು? ಬ್ರೋಕರ್ ರಮೇಶ್ ಹೇಳಲಿಲ್ವಮ್ಮ? 13,000. ಆದರೆ 13 ಲಕ್ಕಿ ನಂಬರ್ ಅಲ್ಲ, ಅದಕ್ಕೆ 12,500 ಕೊಡಿ. ಆಫೀಸ್ಗೆ ಇಲ್ಲಿಂದ ಹತ್ರ ಅಲ್ವಾ? ಯಾ. ರಮ್ಯಾ, ಕ್ಲಿನಿಕ್ ಓಪನ್ ಇರುತ್ತೆ, ಮಗಳನ್ನ ನೀನೇ ಕರ್ಕೊಂಡು ಹೋಗ್ಬಿಟ್ಟು ಬಂದ್ಬಿಡಮ್ಮ. ನನ್ನ ಮಗುಗೆ ನೆಗಡಿ, ನಾಳೆ ಅವಳದು ಹುಟ್ಟಿದಬ್ಬ, 5 ತುಂಬತ್ತೆ. ಹಾಗಿದ್ರೆ ನನ್ನ ಮಗಳ ಆಟ ಆಡಕ್ಕೆ ಒಬ್ರು ಸಿಕ್ಕಂಗಾಗಿದೆ. ಓ, ನಿಮಗೂ ಮಗಳಿದ್ದಾಳಾ? ನಾನೇನೋ ನೀವಿಬ್ರು ಗಂಡ ಹೆಂಡತಿ ಅಷ್ಟೇ ಅನ್ಕೊಂಡೆ. ಅಯ್ಯೋ ಇಲ್ಲ ಇಲ್ಲ, ಅವ್ರು ನನ್ನ ಫ್ರೆಂಡ್ ಅಷ್ಟೇ. ಇಲ್ಲಿ ನಾನು ನನ್ನ ಮಗಳು ಮಾತ್ರ ಇರ್ತೀವಿ. ಅಂದ್ರೆ ನಿಮ್ಮಿಬ್ಬರಿಗೆ ಮನೇನಾ? ಹಾ. ಮಗು ಅಪ್ಪ? ಅಪ್ಪ ಇಲ್ಲ.
ಏಯ್ ರಮೇಶ, ಒಂದು 2,000 ರೂಪಾಯಿ ಕಡಿಮೆ ಆದರೂ ಪರವಾಗಿಲ್ಲ. ಎಂತೆಂಥವ್ರನ್ನ ಕಳಿಸ್ಬೇಡ, ನೆಟ್ಟಗಿರೋರ್ನ ಕಳಿಸು. ಇವ್ರಿಗೆ ನೋಡಿದ್ರೆ ಗಂಡ ಇಲ್ವಂತೆ, ಫ್ರೆಂಡ್ ಜೊತೆ ಬಂದಿದ್ದಾರೆ. ಇಂಥವ್ರಿಗೆ ಏನಾದರೂ ಮನೆ ಕೊಟ್ರೆ ಅಕ್ಕಪಕ್ಕದವರು ನಮ್ಗೋಗಿತಾರಷ್ಟೇ. ಇವಾಗಲೇ ಹಿಂಗೆ, ಮುಂದೆ ಇನ್ನೆಂಗೆ? I'm really sorry for what you said. ನೀವ್ ಯಾಕೆ ಸಾರಿ ಕೇಳ್ತಿದ್ದೀರಾ? ನನಗೆ ಗೊತ್ತು ನಿಮಗೆ ಬೇಜಾರಾಗಿದೆ ಅಂತ, ಅದಕ್ಕೆ ಬೇರೆಯವ್ರ ಮಾತನ್ನ ಕಂಟ್ರೋಲ್ ಮಾಡೋ ರಿಮೋಟ್ ನಮ್ಮ ಹತ್ರ ಇರಲ್ವಲ್ಲ ರಾಮ್. ಅದರಲ್ಲೂ ಹೆಣ್ಮಕ್ಳು ಬಗ್ಗೆ ಎಲ್ಲರೂ ಮಾತಾಡ್ತಾರೆ, ಎಲ್ರಿಗೂ ಹಕ್ಕಿದೆ ಅನ್ನೋ ಹಾಗೆ. ಬಟ್ ದಟ್ ಇಸ್ ಕಂಪ್ಲೀಟ್ಲಿ ರಾಂಗ್ ಅಲ್ವಾ? ಒಬ್ರ ಬಗ್ಗೆ ಗೊತ್ತಿಲ್ಲದೆ ಹಾಗೆ ಮಾತಾಡೋದಕ್ಕೆ ಹೇಗೆ ಸಾಧ್ಯ? ಹಾಗಂತ ನೀವು ಹೋಗಿ ಹೇಳ್ತೀರಾ ಅವರಿಗೆ? ಇಲ್ಲ ತಾನೆ, ರೂಢಿಯಾಗಿದೆ ಬಿಡಿ. ಸಮಾಜದಲ್ಲಿ ಎಲ್ರು ಏನ್ ಮಾಡ್ತಾರೋ ನೀವು ಅದನ್ನೇ ಮಾಡ್ತಿದ್ದೀರಾ. ನೀವು ಸರಿ, ಇಲ್ಲ ಅಂದ್ರೆ ನೀವು ತಪ್ಪು ಅಷ್ಟೇ. ಮಗು ಇದ್ರೆ ಗಂಡ ಇರ್ಲೇಬೇಕು, ಒಂಟಿ ಹೆಂಗಸು ಮನೇಲೇ ಇರಬೇಕು. ಅಕಸ್ಮಾತ್ ಅವಳ ಕೆಲ್ಸಕ್ಕೆ ಹೋಗಿ ಜೀವನ ಕಟ್ಕೋತಿದ್ದಾಳೆ ಅಂದ್ರೆ ಅವಳಿಗೆ 10 ಹೆಸರು, 100 ಪ್ರಶ್ನೆ. ಇದು ಇವಾಗಿಂದ ಅಲ್ಲ ರಾಮ್, ನಾನು ನೀವು ಹುಟ್ಟಕ್ಕಿಂತ ಮುಂಚೆಯಿಂದನೂ ಇದೆ. ಅಟ್ಲೀಸ್ಟ್ ನಾವು ಹೋದ್ಮೇಲೆ ಆದ್ರೂ ಇದು ಸರಿ ಹೋಗ್ಬೇಕು. ಸರಿ ಹೋದ್ರೆ ಖುಷಿನೇ. ನಂಗಿದೆಲ್ಲ ಹೊಸದಲ್ವಾ, ಅದಕ್ಕೆ. ನನಗೂ ಹೊಸದಾಗೇ ಇತ್ತು, ಕೆಲವು ವರ್ಷದಿಂದ ರೂಢಿ ಆಗೋಗಿದೆ. ರೂಢಿ ಆಗೋಗಿದ್ಯಾ? ಆಗ್ಲೇಬೇಕಲ್ಲ, ಎಲ್ಲ ತಪ್ಪಿಗೂ ಎಲ್ಲ ಕಾಲದಲ್ಲೂ ಸಮಾಜ ಹೆಣ್ಮಕ್ಳನ್ನೇ ಬೆರಳು ಮಾಡಿ ತೋರಿಸೋದು. ಅದಕ್ಕೆಲ್ಲ ಅಳ್ತಾ ಕೂತ್ರೆ ಜೀವನ ಸಾಗಲ್ಲ. ಎಲ್ಲರೂ ಹಾಗೆ ಅಂತ ಹೇಳ್ತಿಲ್ಲ, ಸಮಾಜದಲ್ಲಿ ನಿಮ್ಮಂತ ಒಳ್ಳೆಯವರು ಇರ್ತಾರೆ. ಅಂಥವ್ರನ್ನ ನೋಡಿದಾಗ ನನ್ಗೆ ಖುಷಿ ಆಗುತ್ತೆ. ಐ ಹೋಪ್ ಯು ನಾಟ್ ಪುಲ್ಲಿಂಗ್ ಮೈ ಲೆಗ್. ಇಷ್ಟೆಲ್ಲ ತೊಂದರೆಗಳಿದ್ರು ನಗ್ತಿರಲ್ಲ, ಅದಕ್ಕೆ ಗ್ರೇಟ್. ನಾನು ಮಾತ್ರ ಅಲ್ಲ, ಎಲ್ಲ ಹೆಣ್ಮಕ್ಳು ಅಷ್ಟೇನೆ. ಎಲ್ಲ ಹೆಣ್ಮಕ್ಳಿಗೂ ಒಂದು ಸಲ್ಯೂಟ್. ನಡು ರಸ್ತೆಯಲ್ಲೇ ಜಾಸ್ತಿ ಪಾಠ ಮಾಡ್ಬಿಟ್ಟೆ ಅನ್ಸುತ್ತೆ. ಬನ್ನಿ ಹೋಗೋಣ. ಅವಾಗ ದರ್ಶನನಾದ್ರೂ ಕೊಡ್ಬೋದಲ್ವಾ? ಅಲ್ಲ ರೀ, 5 ವರ್ಷದ್ದು ವೆಂಡರ್ ಡೀಟೇಲ್ ರೆಕಾರ್ಡ್ಸ್ ಕೇಳಿದ್ನಲ್ಲ, ಬೇಗ ಕಳಿಸ್ಕೊಡಿ. ಅಲ್ಲ, ಯಾಕೆ ಡಿಲೇ ಆಗ್ತಿದೆ ಅಂತ. ಥ್ಯಾಂಕ್ ಯು ಸರ್. ಇವತ್ತು ಎಲ್ಲಿ ನಿಮ್ಮನ್ನು ನೋಡಕ್ಕಾಗುತ್ತೋ ಇಲ್ವೋ ಅಂತ ಅನ್ಕೋತಿದ್ದೆ, ಅಷ್ಟ್ರಲ್ಲಿ ನೀವು ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ಬೇಕು ನಿಮ್ಗೆ? ಕೆಲ್ಸದ ಟೈಮಲ್ಲೆಲ್ಲ ಡಿಸ್ಟರ್ಬ್ ಮಾಡ್ಕೊಂಡು ಪ್ಲೀಸ್ ಡೋಂಟ್ ಬ್ಲಾಕ್ ಮೈ ವೇ. ಮೂವ್. ಇಲ್ಲ ಅಂತದ್ ನಾನು ಅನ್ಬಾರ್ದು ಏನಂದೆ ಅಂತ. ಇದೇ ಮನೇಲೆ ನಾವು ಕಾಲಿಡ್ತಾ ಇರೋದು 9ನೇ ಮನೆ. ನವಗ್ರಹಗಳನ್ನ ಸುತ್ತಾಕ ಹೋಗಿ ನವಗ್ರಹಗಳನ್ನ ಸುತ್ತಾಡ್ತಾ ಇದೀವಿ. ಸೀತಾ ಅವ್ರೆ, ಆಲ್ ದಿ ಬೆಸ್ಟ್. ನಮಸ್ತೆ ಸರ್. ನಮಸ್ತೆ. ಮನೆ ಬಾಡಿಗೆಗಂತ ಕಾಲ್ ಮಾಡಿದ್ದೆ. ಓಹ್, ಗೀತಾ ಅಂದ್ರೆ ನೀವೇನಾ? ಇಲ್ಲ ಸರ್, ಸೀತಾ. ಹಾ ಸರಿ, ಬನ್ನಿ. ಇವರೊಬ್ಬರೇ ಮನೆ ಬಗ್ಗೆ ಕುತ್ಕೊಳ್ಳಲ್ಲ ಅನ್ಕೊಂಡಿದ್ದೆ, ಇವರು ಅದೇ ಕ್ಯಾಟಗರಿ. ನೀವೇನ್ ಮಾಡ್ಕೊಂಡಿದ್ದೀರಾ? ಪ್ರೈವೇಟ್ ಕಂಪನಿಲಿ ಕೆಲಸ ಮಾಡ್ತಿದ್ದೀವಿ. ಇಬ್ರು ಒಂದೇ ಕಂಪ್ನಿನಾ? ಹಾ, ಹೌದು. ಒಳ್ಳೇದು. ಬೆಂಗಳೂರಲ್ಲಿ ಮನೆ ಮಂದಿ ಎಲ್ಲ ದುಡಿದ್ರು ದುಡ್ಡು ಸಾಕಾಗಲ್ಲ ನೋಡಿ. ಹಾ ನೋಡಿ, ಇದು ರೂಮು, ಇದು ಅಡುಗೆ ಮನೆ. ಆಕ್ಚುಲಿ ಮನೆ ಬೇಕಾಗಿರೋದು ನನಗೆ, ನನ್ನ ಮಗಳಿಗೆ. ಹಾ, ನಿಮ್ಗೆ ನಿಮ್ಮ ಮಗಳಿಗ? ಹಾಗಾದ್ರೆ ನಿಮ್ಮ ಹಸ್ಬೆಂಡ್ ಎಲ್ಲಿ ಇರ್ತಾರೆ? ಇವರು ನಿಮ್ಮ ಹಸ್ಬೆಂಡ್ ತಾನೇ? ಹೌದು. ರಾಮ್, ಓಹ್ ಸೀತಾರಾಮ, ಚೆನ್ನಾಗಿದೆ.
ನೋಡಕ್ ಮಾತ್ರ ಅಲ್ಲ, ಹೆಸರಲ್ಲೂ ಒಳ್ಳೆ ಜೋಡಿ. ಒಳ್ಳೆ ಫ್ಯಾಮಿಲಿಗೆ ಮನೆ ಕೊಡಬೇಕು ಅನ್ನೋದು ನಮಗೂ ಆಸೆ. ನಾವೇನಿದ್ರು ಮರ್ಯಾದಸ್ಥರು, ಸಂಸಾರಸ್ಥರಿಗಷ್ಟೇ ಮನೆ ಕೊಡೋದು. ನಿಮಗೆ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ. 10,000 ಬಾಡಿಗೆ, 50,000 ಅಡ್ವಾನ್ಸು. ನೀವು ಯಾವಾಗ ಬೇಕಾದ್ರೂ ಬರ್ಬೋದು. ಸರ್, ನಿಮ್ಮ ಹೆಂಡತಿಗೆ ಏನಾಯ್ತು? ಮನೆ ಇಷ್ಟ ಆಗ್ಲಿಲ್ವಾ? ಅವ್ರನ್ನೇ ಕೇಳ್ಕೊಂಡು ಬರ್ತೀನಿ, ಒಂದು ನಿಮಿಷ. ಸೀತಾ ಪ್ಲೀಸ್ ವೆಯ್ಟ್ ಮಾಡಿ ಪ್ಲೀಸ್. ರಾಮ್, ರೋಡಲ್ಲಿ ಎಲ್ಲ ನೋಡ್ತಿರ್ತಾರೆ, ಜಾಗ ಬಿಡಿ, ಈ ತರ ಎಲ್ಲ ಆಡ್ಬೇಡಿ. ಈಗ ಏನಾಯ್ತು ಅಂತ? ನನ್ನ ಕಾಪಾಡಿ ಅಂತ ನಾನು ಕೇಳಿದ್ನಾ? ಅಲ್ಲ, ಅವ್ರು ಹೇಳಿದಕ್ಕೆ ನಿಮಗೆ ಬೇಜಾರಾಗುತ್ತೆ ಅಂತ ಹೇಳ್ದೆ ಅಷ್ಟೇ. ಚೆನ್ನಾಗಿದೆ. ಚಳಿ ಆಗ್ತಿದೆ ಅಂತ ಚರ್ಮಕ್ಕೆ ಕೆಂಡ ಸುಟ್ಕೊಂಡ್ರಂತೆ. ಅವ್ರು ಕೇಳಿದ ಪ್ರಶ್ನೆಗಿಂತ ನೀವು ಕೊಟ್ಟಿದ್ದ ಉತ್ತರನೇ ನನಗೆ ಮುಜುಗರ ಮಾಡಿತು. ಅಲ್ಲ, ಯಾರು ನಿಮ್ಗೆ ಅಷ್ಟೊಂದು ಅಧಿಕಾರ ಕೊಟ್ಟಿದ್ದು? ಸ್ವಲ್ಪ ಹೊತ್ತಿಗೆ ಮುಂಚೆ ಸಮಾಜದಲ್ಲಿ ನಿಮ್ಮಂತವ್ರು ಇರೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ ಅಂದೆ. ಆದ್ರೆ ಈಗ ಇಷ್ಟು ಬೇಗ ಆ ಖುಷಿನ ಕಿತ್ಕೊಂಡ್ರಲ್ಲ. ಅವ್ರ ಪ್ರಶ್ನೆ ಮಾಡಿದ್ರೆ ಹಿಂದಿನ ಓನರ್ಗೆ ನಾನೇನು ಉತ್ತರ ಕೊಟ್ನೋ ಅದೇ ಉತ್ತರನೇ ಕೊಡ್ತಾ ಇದ್ದೆ. ಈ ತರ ಎಲ್ಲ ಉತ್ತರ ಕೊಟ್ಟೆ ನನಗೆ ಖುಷಿ ಆಗತ್ತೆ ಅನ್ಕೊಂಡ್ರಾ? ನಿಮ್ ತಲೆಯಲ್ಲಿ ಅದ್ ಏನೇ ನೋಡ್ತಾ ಇದೆಯೋ. ಹಲೋ ಸೀತಾ ಪ್ಲೀಸ್, ನನ್ನ ತಲೆಯಲ್ಲಿ ಏನೂ ಓಡ್ತಾ ಇಲ್ಲ. ನಿಮ್ಮನ್ನ ಸಮಾಧಾನ ಮಾಡೋದು ಹೇಗಂತ ಅಷ್ಟೇ ಓಡ್ತಾ ಇರೋದು. ಸಮಾಧಾನ ಮಾಡ್ಬೇಕು ಅಂತ ನಿಮ್ಗೆ ಅನ್ನಿಸ್ತಿದೆ ಅಂದ್ರೆ ನೀವ್ ಮಾಡಿದ ತಪ್ಪು ಅಂತ ನಿಮ್ಗೆ ಅರ್ಥ ಆಗಿದೆ ಅಲ್ವಾ? ಹಾಗಲ್ಲ, ನೀವ್ ಎಷ್ಟೇ ಮನೆ ಹುಡ್ಕಕ್ ಟ್ರೈ ಮಾಡಿದ್ರು ನೀವು ಸಿಂಗಲ್ ಮದರ್ ಅಂತ ಗೊತ್ತಾದ್ರೆ ಬಾಡಿಗೆ ಮನೆ ಕೊಡಲ್ವೇನೋ ಅಂತ ಅನ್ಸಿ ಆಗಂದೆ ಅಷ್ಟೇ. ತುಂಬಾ ಥ್ಯಾಂಕ್ಸ್ ಇಷ್ಟೊಂದು ಅನುಕಂಪನ ನನ್ನ ಮೇಲೆ ತೋರಿಸಿದ್ದಕ್ಕೆ. ಅಟ್ಲೀಸ್ಟ್ ನಾನು ಒಬ್ಳೆ ಬಂದಿದ್ರೆ ನೀವ್ ಯಾರು ಅನ್ನೋ ಪ್ರಶ್ನೆ ಮಾಡ್ತಾ ಇರ್ಲಿಲ್ಲ. ಸಾಕು ರಾಮ್, ನನ್ನ ಲೈಫ್ನ ನಾನು ನೋಡ್ಕೋತೀನಿ. ಸೀತಾ ಪ್ಲೀಸ್. ಹಿಂದೆ ಬರಬೇಡಿ ಅನ್ನಲ್ಲ. ಸೀತಾ ಪ್ಲೀಸ್. ನನ್ನ ಲೈಫ್ನ ನಾನು ನೋಡ್ಕೋತೀನಿ ಅಂದೆ. ಹಲೋ, ಹಲೋ ಸೀತಾಜಿ, ಎಲ್ಲಿದ್ದೀರಾ? ಸ್ವಲ್ಪ ಕೆಲ್ಸದಲ್ಲಿದ್ದೆ ಸರ್. ಮನೆ ಹುಡ್ಕೋದೇ ಒಂದು ಕೆಲಸ ಮಾಡ್ಕೊಂಬಿಟ್ಟಿದ್ದೀರಾ? ಸುಮ್ಮನೆ ತಮಾಷೆ ಮಾಡಿದೆ. ನೀವು ಸೀರಿಯಸ್ ಆಗಿ ಮನೆ ಹುಡುಕ್ತಾ ಇದ್ದೀರಾ ಅಲ್ವಾ? ಈ RP ನಿಮಗೆ ಆ ಕಷ್ಟನೇ ಕೊಡೋದಿಲ್ಲ. ನಿಮ್ಮ ಮನೆ ಸಮಸ್ಯೆ ಬಗೆಹರಿಯವರೆಗೂ ನಾನೇ ನಿಮ್ಗೊಂದು ಮನೆ ನೋಡಿದ್ದೀನಿ. ನೀವು ಇಲ್ಲೇ ಇರ್ಬೋದು. ಇಲ್ಲ ಸರ್, ಪರವಾಗಿಲ್ಲ, ಬೇಡ. ನೋ 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 ಈ ವಿಷಯದಲ್ಲಿ ನೀವೇನು ಹೇಳೋ ಹಾಗೆ ಇಲ್ಲ. ನನ್ನ ಕ್ಲೈಂಟ್ ಕಷ್ಟಪಡೋದನ್ನ ನನ್ನಿಂದ ನೋಡೋದಕ್ಕಾಗಲ್ಲ. ನೀವು ಒಬ್ಬರೇ ಎಷ್ಟು ಮನೆ ಅಂತ ಹುಡುಕ್ತೀರಾ? ತುಂಬ ಕಷ್ಟ ಇದೆ ನೋಡಿ. ನಾನು ನಿಮಗೆ ಲೊಕೇಶನ್ ಕಳಿಸ್ತೀನಿ, ಆದಷ್ಟು ಬೇಗ ಬಂದ್ಬಿಡಿ. ನಿಮಗೆ ಮನೆ ಇಷ್ಟ ಆದರೆ ನೀವು ಇಲ್ಲಿ ಇರ್ಬೋದು, ಇಲ್ಲಾಂದರೆ ಬೇಡ, ಬೇರೆ ಮನೆ ನೋಡೋಣ. ತುಂಬ ಥ್ಯಾಂಕ್ಸ್ ಸರ್, ನಾನು ಈಗಲೇ ಬರ್ತೀನಿ. ವೆರಿ ಗುಡ್ ಸೀತಾಜಿ, ಬೇಗ ಬನ್ನಿ, ನಾನು ಕಾಯ್ತಾ ಇರ್ತೀನಿ. ಓಕೆ ಸರ್. ರಾಮ್, ನೀವು ಹೊರಡಿ. ರಾಮ್, ನನಗೆ ಮನೆ ಸಿಕ್ಕಿದೆ. ಇಂಥ ಜಾಗದಲ್ಲಿ ಸಿಗ್ತಾ ಇದ್ದೀರಲ್ಲ ಸೀತಾಜಿ. ನೀವು ಲಕ್ಕಿನೋ ನಾನು ಲಕ್ಕಿನೋ? ಇಬ್ರು ಲಕ್ಕಿನೇ. ಇನ್ಮೇಲೆ ಈ ಮನೆ ನಿಮ್ಗೇನೆ. ನಿಧಾನವಾಗಿ ನಾನು ಈ ಮನೇಲಿ ಒಬ್ಬನಾಗ್ತೀನಿ. ಸರ್, ನೀವು ಹೇಳಿದ ಫ್ಲೋರ್ಗೆ ಬಂದಿದ್ದೀನಿ. ಫ್ಲ್ಯಾಟ್ ನಂಬರ್ F102. ಬನ್ನಿ ಬನ್ನಿ, ಸ್ಟ್ರೇಟ್ ಬರಬೇಕಲ್ವಾ? ಬನ್ನಿ ಬನ್ನಿ. ಓಕೆ ಸರ್, ಬಾಯ್.
ಸರ್ ಹಾಯ್ ಸೀತಾಜಿ. ಬನ್ನಿ, ಪ್ಲೀಸ್ ಕಮ್. ಏ ಪರವಾಗಿಲ್ಲ, ಬನ್ನಿ ಬನ್ನಿ. ಸೊಳ್ಳೆ ಅಷ್ಟೇ. ಸೀತಾಜಿ, ನಾನು ನಿಮ್ಮನ್ನು ಒಂದು 2-3 ಸಲ ಮೀಟ್ ಮಾಡಿರ್ಬೋದು ಅಷ್ಟೇ. ಆದರೆ ನಿಮ್ಮ ಟೇಸ್ಟ್ನ ಒಂದು ಲೆವೆಲ್ಗೆ ಅರ್ಥ ಮಾಡ್ಕೊಂಡಿದ್ದೀನಿ ಅನಿಸುತ್ತೆ ಅಲ್ವಾ? ಆ್ಯಕ್ಚುಲಿ ಈ ಮನೆ ನನ್ನ ಕ್ಲೈಂಟ್ದು. ಅವನು ಅಬ್ರಾಡ್ಗೆ ಹೋಗಿದ್ದಾನೆ. ಈಗ ಜಸ್ಟ್ 2 ಡೇಸ್ ಬ್ಯಾಕ್ ಅಷ್ಟೇ ಪೂಜೆ ಆಗಿದ್ದು. ಹೊಸ ಮನೆ, ನಿಮ್ಗೆ ಇಷ್ಟ ಆಗುತ್ತೆ. ಸೀತಾಜಿ, ಮನೆ ನೋಡಿ. ಮನೆ ತುಂಬ ದೊಡ್ಡದಾಗಿದೆ. ಬಾಡಿಗೆ ಸ್ವಲ್ಪ ಜಾಸ್ತಿ ಇರ್ಬೋದು ಅನ್ಸುತ್ತೆ. ಜಾಸ್ತಿನೇ. ನನಗೆ ಕಷ್ಟ ಆಗುತ್ತೆ ಸರ್. ಜಾಸ್ತಿ ಬೇರೆಯವ್ರಿಗೆ, ನಿಮ್ಗಲ್ಲ. ಸೀತಾಜಿ, ನಾನು ನಿಮ್ಗಾಗಲೇ ಹೇಳಿದ್ನಲ್ಲ, ಈ ಮನೆ ನನ್ನ ಕ್ಲೈಂಟದು. ಅವ್ರಿಗೆ ಬಾಡಿಗೆಗಿಂತ ಇಲ್ಲಿ ಯಾರಾದರೂ ಇರೋದು ಮುಖ್ಯ. ಪರ್ಟಿಕ್ಯುಲರ್ ಆಗಿ ಒಳ್ಳೆಯವರು ಇರಬೇಕು ಅನ್ನೋದು ಅವರ ಆಸೆ. ನನಗೆ ನಿಮಗಿಂತ ಒಳ್ಳೆಯವರು ಯಾರೂ ಗೊತ್ತಿಲ್ಲ. ಅದು ಸರ್, ಐ ನೋ, ನಿಮ್ಮ ಸ್ವಾಭಿಮಾನಕ್ಕೆ ಅಡ್ಡ ಬರುತ್ತಲ್ವಾ, ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಕೊಡಿ ಅಂತ ಹೇಳಿದ್ದಾರೆ. ಸೀತಾಜಿ, ನೀವು ಕೊಡದೇ ಇದ್ರೂ ಪರವಾಗಿಲ್ಲ, ನಾನು ನೋಡ್ಕೋತೀನಿ. ಅರೆ, ಯಾಕೆ ಇಷ್ಟೊಂದು ಬೆವರ್ತಾ ಇದ್ದೀರಾ? ಅಯ್ಯೋ, ಪರವಾಗಿಲ್ಲ ಸರ್, ಬೇಡ. ಸೀತಾಜಿ, ಮನೆ ಓಕೆ ತಾನೆ? ನಾನು ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಹೇಳ್ತೀನಿ ಸರ್. ಅರೆ 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 ಅರೆ, ನಮ್ಗೆ ಅಷ್ಟೊಂದು ಟೈಮ್ ಇಲ್ಲ ಸೀತಾಜಿ. ಐ ಮೀನ್ ನಿಮಗೆ, ನೀವು ಹೇಗಿದ್ರು ಮನೆ ಹುಡುಕ್ಬೇಕಲ್ವಾ? ಯಾಕೆ ಅಷ್ಟೊಂದು ಕಷ್ಟಪಡ್ತೀರಾ? ಅರೆ, ನಿತ್ಯ ಇದ್ದೀರಲ್ಲ, ಬನ್ನಿ ಕೂತ್ಕೊಳ್ಳಿ. ಸರ್, ಮತ್ತೆ ಕೂತ್ಕೊಳ್ಳಿ, ನೀವು ನಿತ್ಯ ಇದ್ದೀರಲ್ಲ ಸೀತಾಜಿ. ಪ್ಲೀಸ್ ಬನ್ನಿ ಕೂತ್ಕೊಳ್ಳಿ. ಸೀತಾಜಿ, ಆದರೆ ಒಂದಂತೂ ನಿಜ, ನಿಮಗಿಷ್ಟು ಒಳ್ಳೆ ಮನೆ ಇಷ್ಟು ಕಮ್ಮಿ ಬಾಡಿಗೆಗೆ ಎಲ್ಲೂ ಸಿಗಲ್ಲ. ಆ್ಯಕ್ಚುಲಿ ಮನೆ ನಿಮ್ಮ ಮಗಳಿಗೂ ಇಷ್ಟ ಆಗುತ್ತೆ.